ತಳಿ 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 ಹಾಂ ಇದು ಎಷ್ಟು ವರ್ಷದಿಂದ ನೂರಾರು ವರ್ಷಗಳಿಂದ ಇಲ್ಲಿ ಏನೇನು ನಡೀತಾವ ಪವಾಡಗಳು ಅಂದ್ರೆ ಮಳೆ ಇಲ್ಲದ್ರೆ ಮಳೆ ಬರಲಿ ಅಂದು ರೈತರು ಬೇಡದಾಗ ಒಂದು ಪೂಜೆ ಮಾಡಿದಾಗ ಮಳೆ ಬರ್ತದೆ. ಒಟ್ಟು ಕೆಲಸಗಳು ಆಗಿದಾವೆ ಇಲ್ಲಿಂದ. ಏನೇ ಒಂದು ಕೆಲಸ ಮೂಲತಃ ಹೆಸರು ಏನಂತ ಕರೀತಾರಮ್ಮ? ತೊಟ್ಲಾಲ್ ಮತ್ತು ಚೌಡೇಶ್ವರಿ ಅಂತ ದೇವರ ಹೆಸರು. ಹೌದನಮ್ಮ. ಇಲ್ಲಿ ಪವಾಡಗಳು ನಡೆದ್ರಂಥದ್ದು ಏನಾದರೂ ನಿಮಗೆ ಮಾಹಿತಿ ಐತೆ? ಮಾಹಿತಿಗಳು ಭಾಳ ಇದಾವೆ. ಮಾಡಿಲ್ಲ. ಏನಾಗಿದಾವಮ್ಮ ಇಲ್ಲಿ ಪವಾಡಗಳು? ಮಕ್ಕಳಿಲ್ಲ ಅಂದ್ರೆ ಬಂದು ಬೇಡದವ್ರಿಗೆ ಮಕ್ಕಳು ಫಲ ಕೊಟ್ಟಾರೆ. ಮಳೆ ಇಲ್ಲ ಅಂದ್ರೆ ರೈತರು ಬಂದವ್ರಿಗೆ ಮಳೆ ತರಿಸಿದಾಳೆ, ಬೆಳೆ ಕೊಟ್ಟಿದ್ದಾಳೆ. ಹಂಗಾಗಿ ನೂರಾರು ಜನ ಭಕ್ತರು ಎಲ್ಲ ಬಂದಿದಾರಮ್ಮ. ಇಲ್ಲಿ ಬ್ಯಾಟಿಗಳನ್ನು ಕೂಡ ಮಾಡ್ತಾರೆ ನಮ್ಮ ಇಲ್ಲಿ. ಕುರಿ ಕೋಳಿ ಎಲ್ಲ ಬೇಟೆಗಳನ್ನ ಇಲ್ಲಿ ಮಾಡ್ತಾರೆ. ನಂಬಿಕೆ ನೂರಾರು ವರ್ಷದಿಂದ ಉಳ್ಕೊಂತ ಒಟ್ಟು ರೈತರಿಗೆ ಬೆಳೆ ಚೆನ್ನಾಗಿ ಬರುತ್ತೆ. ಈ ತಾಯಿ ನಮ್ಮ ಮಾಡಿದಾಗ ರೈತರಿಗೆ ಬೆಳೆ ಮಳೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಮಲೆಬೆನ್ನೂರು ಅಷ್ಟೇ ಮಾಡ್ತಾರ? ಸುತ್ತಮುತ್ತ ಗ್ರಾಮದವ್ರು ಮಾಡ್ತಾರ? ಸುತ್ತಮುತ್ತ ಗ್ರಾಮದವರೆಲ್ಲ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಇದಕ್ಕೆ ಸಾಕ್ಷಿನೇ ತೊಟ್ಲಾಲ್ ಮಾಡೋದು ಚೌಡೇಶ್ವರಿ. ಆ ದೇವಿನ ಸಾಕ್ಷಿ. ಅಂದ್ರೆ ಇಲ್ಲೊಂದು ಯಾವಾಗಲೂ ನೆಲೆಸಿ ಅಂತ ಬಂದಿರೋದ್ರಿಂದ ಈ ತಾಯಿ ಶಕ್ತಿ ಎಲ್ಲರಿಗೂ ತಿಳ್ಕೊಂತಾರೆ. ನೋಡ್ರಿ ಸ್ನೇಹಿತರೆ, ಇದು GT ಕಟ್ಟೆ ಟು ಮಲೆಬೆನ್ನೂರು ರೋಡ್ನಲ್ಲಿ ಇರ್ತಕ್ಕಂಥದ್ದು ಭೂಮಿ. ಇದು ಇಲ್ಲಿ ತೊಟ್ಲಾಲ್ ಮಾಡೋದು ಚೌಡೇಶ್ವರಿ ಅಂತೇಳಿ ನೂರಾರು ವರ್ಷಗಳಿಂದ ಇತಿಹಾಸ ಹೊಂದಿರುವಂಥ ಚೌಡೇಶ್ವರಿ. ಇದು ಇಲ್ಲಿ ಕೋಳಿ ಕುರಿ ಸಿಹಿ ಎಲ್ಲದನ್ನೂ ಮಾಡ್ತಾರೆ. ಇಲ್ಲಿ ಬೇಡದಂಥ ಭಕ್ತಾದಿಗಳು ಚೌಡೇಶ್ವರಿ ಹತ್ರ ಎಲ್ಲ ಕೆಲಸಗಳು ಆಗಿದಾವೆ ಅಂತೇಳಿ ನಮ್ಮ ಅಮ್ಮನವರು ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲಿ ರೈತರು ಏನೇ ಮಾಡ್ಬೇಕಾದ್ರೂ ಫಸ್ಟ್ ಇಲ್ಲಿ ಬಂದು ಬೀಜನ ಇಟ್ಟು ಪೂಜೆ ಮಾಡಿ ಅದನ್ನು ತಗೊಂಡೋಗಿ ಹೊಲಕ್ಕೆ ಹಾಕಿದ್ರು ಕೂಡ ಭಾಳ ಇದು ತಿಪ್ಪಣ್ಣ ಅಂತೇಳಿ ಇವರು ಇಲ್ಲರೇ ಮೂಲತಃ ಇವರು ಕೂಡ ರೈತರಾಗಿರೋದ್ರಿಂದ ಇದರ ಬಗ್ಗೆ ಅಭಿಪ್ರಾಯ ಹೇಳ್ಬೇಕು. ಏನು ಇಲ್ಲಿ ಪವಾಡ? ರೋಡ್ ಬೇಕು, ಸದ್ಯ ನೋಡಬೇಕು, ಆಮೇಲೆ ಆಧಾರ ಬೇಕಿಲ್ಲ, ಏನ ಬೋರ್ ಬೇಕು, ನೀರು ಬೇಕು. ಆಮೇಲೆ ಚೌಡೇಶ್ವರಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳು. ಅಲ್ಲ ಹಂಗಲ್ಲ, ಇಲ್ಲಿ ಪವಾಡ ನಡೀತೈತೆ, ಎಲ್ಲ ನಡೀತೈತಿ, ಹೇಳಿಕೆ ಕತೆ ಎಲ್ಲದ ಕತೆ. ಒಟ್ಟು ಭಾಳ ದಿವಸದಿಂದ ಇಲ್ಲಿ ನಡೀತದೆ. ಎಷ್ಟು ವರ್ಷದಿಂದ ಇರ್ಬೋದು? ಸುಮಾರು 30 ವರ್ಷ ಮಾಡಕತ್ತಿ ಇಲ್ಲಿ. ಅಂದ್ರೆ ಈ ಮೂಲತಃ 100 ವರ್ಷ ಇರ್ಬೋದು ಇದು. ಇರ್ಬೋದು. ನೋಡ್ರಿ 100 ವರ್ಷದಿಂದ ಹುಟ್ಟೈತಂತ. ಇಲ್ಲಿ ಬಂದು ಬೇಡಿಕೆಂದಂತರಿಗೆ ಎಲ್ಲ ಕೆಲಸ ಕಾರ್ಯಕ್ರಮ ಆಗ್ತದವಂತ. ದಯವಿಟ್ಟು ಬರೋಂಥ ಭಕ್ತಾದಿಗಳು ಯಾರು ಇದ್ರೆ ಇಲ್ಲಿ ಬರ್ಬೇಕಾಗಿ